ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಗವಿನಾಗಮಂಗಲದ ಶ್ರೀ ವಿಜಯ ಪ್ರೌಢಶಾಲೆಯ ಆವರಣದಲ್ಲಿ ಶಾರದಾ ಪೂಜೆ ಹಾಗೂ SSLC ಮಕ್ಕಳ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಮೋಹನ್ ಕುಮಾರಿರವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳು ಅಭಿಮಾನದಿಂದ ಕೇಕ್ ಕತ್ತರಿಸುವ ಕಾರ್ಯಕ್ರಮವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ECO ನಾರಾಯಣ್, BMS ಶಾಲೆಯ ಮುಖ್ಯ ಶಿಕ್ಷಕ ಲಕ್ಷ್ಮಣ್, ಹಲವಾರು ಗ್ರಾಮದ ಮುಖಂಡರುಗಳು ಹಾಗೂ ಶಾಲೆಯ ಶಿಕ್ಷಕ ವೃಂದ ಮತ್ತು ಮಕ್ಕಳು ಭಾಗವಹಿಸಿದ್ದರು. ಯಾಕಂದ್ರೆ ಯಾವಾಗಲೂ ಕೂಡ ಅಷ್ಟೇ 5 ವರ್ಷ ಸುಮಾರು 5 ವರ್ಷ ಅಲ್ಲ ಸರ್, 5 ವರ್ಷದಿಂದ ಒಂದು ದೊಡ್ಡ ನನಗೆ ಟಾಸ್ಕ್ ಇದು. ವಿಜಯ ಶಾಲೆ ಓಪನ್ ಆಗಿಲ್ಲ, ವಿಜಯ ಶಾಲೆ ಮುಚ್ಚೋಗಿದೆ, ವಿಜಯ ಶಾಲೆ ಪಾಠ ಮಾಡ್ತಾ ಇಲ್ಲ, ವಿಜಯ ಶಾಲೆ ಅಕಾಮಡೇಷನ್ ಸರಿ ಇಲ್ಲ, ವಿಜಯ ಶಾಲೆ ನಾನು ಸುಮಾರು ಸರಿ ಎಷ್ಟು ಸರಿ ಬಂದಿದೆ ನನಗೆ ಗೊತ್ತಿಲ್ಲ. ಕಳೆದ ಸರಿ ಇದ್ದಂಥ ಸ್ಟಾಫ್ ಈಗೆಲ್ಲ ಬದಲಾವಣೆ ಆಗಿದ್ದಾರೆ, ಮತ್ತು ಮ್ಯಾನೇಜ್ಮೆಂಟ್ ಕೂಡ ಬದಲಾವಣೆ ಆಗಿದೆ. ಸರ್ ಕೂಡ ಹೇಳ್ತಾ ಇರ್ತಾರೆ, ದುರ್ಗೇಶ್ ಸರ್ ಅವರೊಂದು ದೊಡ್ಡ ಆಸೆ ಇಟ್ಕೊಂಡವ್ರು. ನಾವು ಜೊತೆ ಅವಾಗ ಮಾತಾಡ್ತಾ ಇರ್ತೀನಿ, ಚರ್ಚೆ ಮಾಡಿದ್ವಿ. ಅವರೊಂದು ಆಸೆ ಏನಂದರೆ ಬಡ ಮಕ್ಕಳಿಗೆ, ಅದು ಗ್ರಾಮೀಣ ಮಕ್ಕಳಿಗೆ ಒಂದು ಸುವ್ಯವಸ್ಥಿತವಾದ ಕಟ್ಟಡವನ್ನು ಒದಗಿಸೋ ಜೊತೆಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತೇಳಿ ಅವರೊಂದು ಆಸೆ ಕಂಡಿದ್ದಾರೆ. ಆ ಆಸೆಗೆ ಜೋರಾಗಿ ಚಪ್ಪಾಳೆ ಮೂಲಕ ನಮ್ಮ ಪ್ರೈವೇಟ್ ಶಾಲೆ ಕೂಡ ಬೆಂಗಳೂರು, ಗುಲ್ಬರ್ಗ ಮತ್ತು 2-3 ಕಡೆ ಇವೆ. ಆ ಶಾಲೆಗಿಂತ ಹೆಚ್ಚು ಈ ಶಾಲೆಗೆ ಒಂದು ಪ್ರೀತಿ ಜಾಸ್ತಿ ಅಂತ ಒಂದ್ಸರಿ ಬಂದಾಗ ಸುಮಾರು ಚರ್ಚೆ ಮಾಡಿದ್ವಿ. ಯಾಕೆ ಸರ್, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಒಂದು ಒಳ್ಳೆ ಕಟ್ಟಡ ಕಟ್ಟಬೇಕು, ಈ ಥರ ಹಾಸ್ಟೆಲನ್ನು ಕಟ್ಟಬೇಕು. ನಮಗೆ ಭಾಳ ಆಸೆ ಇದೆ, ಗ್ರಾಮೀಣ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾನಿರಲಿ, ಇನ್ನೊಬ್ರು ಬರಲಿ, ಇಲಾಖೆ ಯಾವತ್ತೂ ಈ ಕೆಲಸಕ್ಕೆ ಮುಂದೆ ಇರ್ತದೆ. ನಿಮ್ಮಂಥ ಒಬ್ಬ ಶಿಕ್ಷಣ ಪ್ರೇಮಿಗಳು ಇರಬೇಕು ಅಂತ ಹೇಳ್ತಾ
ಕುಮಾರಿ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮಾಗಡಿ ತಾಲೂಕಿನ ಗವಿ ನಾಗಮಂಗಲದಲ್ಲಿ ಇರ್ತಕ್ಕಂಥ ವಿಜಯ ಪ್ರೌಢಶಾಲೆಗೆ ತಾವು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಸರ್. ಈ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಹಿಂದೆ ಹೇಗಿತ್ತು, ಈಗ ನೀವು ಹೊಸದಾಗಿ ಇದನ್ನು ಅಡ್ಮಿನಿಸ್ಟ್ರೇಷನ್ ತೊಗೊಂಡಿದ್ದೀರಾ, ಈಗ ಯಾವ ರೀತಿ ಮಾಡ್ತಾ ಇದ್ದೀರಾ, ಆಮೇಲೆ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸರ್, ಇಲ್ಲಿ ಶಾಲೆ ಬಂದು 1992ರಿಂದ 92-93ರಲ್ಲಿ ಶಾಲೆ ನಡೀತಾ ಇತ್ತು. ಅಲ್ಲಿಂದನೂ ಕೂಡ ಒಳ್ಳೆಯ ಅಂಕಗಳನ್ನ ಗಳಿಸ್ತಾ ಬಂದಿದ್ದಾರೆ ಮಕ್ಕಳುಗಳು. ಈಗಲೂ ಕೂಡ ನಾವು ಈ 2024-25ರಿಂದನೂ ಕೂಡ ನಾವು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನಮ್ಮಲ್ಲಿ ಒಳ್ಳೆ ಶಿಕ್ಷಕರು ಕೂಡ ಇದ್ದಾರೆ ಸರ್. ಒಳ್ಳೆ ಶಿಕ್ಷಕರು ಇದ್ದಾರೆ, ಎಲ್ಲ ವಿಷಯವಾರು ಶಿಕ್ಷಕರು ಕೂಡ ಇದ್ದಾರೆ. ಹಾಗಾಗಿ ಮಕ್ಕಳುಗಳಿಗೆ ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಕೂಡ ನಮ್ಮ ಶಿಕ್ಷಕರು ತುಂಬ ಪರಿಶ್ರಮವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಮತ್ತೆ ನಾವು ತುಂಬ ಅಂದರೆ ಒಳ್ಳೆ ಪರ್ಸೆಂಟೇಜನ್ನು ಮಕ್ಕಳಿಂದ ನಾವು ಪಡೀಲಿಕ್ಕೆ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ ಸರ್. ಹಾಗೆ ಕೂಡ ನಮ್ಮ ಶಿಕ್ಷಕರು ಕೂಡ ಎಲ್ಲರೂ ಅದೇ ರೀತಿ ಪರಿಶ್ರಮಿಸ್ತಿದ್ದಾರೆ ಸರ್. ಮುಂದಿನ ವರ್ಷದಲ್ಲಿ ಯಾವ ರೀತಿ ಈ ಶಾಲೆಯನ್ನು ಉತ್ತಮ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀರಾ? ಸರ್, ಮತ್ತೆ ನಮ್ಮ ಶಾಲೆಯಲ್ಲಿ ಹೆಚ್ಚಾಗಿ ಮಕ್ಕಳ ಸ್ಟ್ರೆಂತನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾಗೆ ಆ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದಂತಹ ಶಿಕ್ಷಣವನ್ನು ಕೂಡ ನಾವು ಒದಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಂತರ ಆ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ಇಲ್ಲಿ ನಮ್ಮಲ್ಲಿ ಈ ಶಾಲೆಯಲ್ಲಿ 54 ಮಕ್ಕಳುಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ನಂತರ ಇಲ್ಲಿ ಆ ಮಕ್ಕಳುಗಳಿಗೆ ಇನ್ನೂ ಹೆಚ್ಚಿನ ಸ್ಟ್ರೆಂತ್ ಅಂದರೆ ನಮ್ಮಲ್ಲಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮಲ್ಲಿ ಅಡ್ಮಿಷನ್ ಮಾಡಿಸಿದರೆ ಮಕ್ಕಳುಗಳನ್ನ, ಆ ಮಕ್ಕಳುಗಳಿಗೆ ಇನ್ನೂ ಹೆಚ್ಚಾಗಿ ನಾವು ಅವಕ್ಕೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಅವಕ್ಕೆ ಒಳ್ಳೆ ಪರ್ಸೆಂಟೇಜನ್ನು ಕೂಡ ಬರೋ ರೀತಿಯಲ್ಲಿ ನಮ್ಮ ಶಿಕ್ಷಕರು ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಹೆಚ್ಚಾಗಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ, ಮತ್ತು ನಮ್ಮ ಶಾಲೆಯಿಂದ ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ, ಮತ್ತು ಒಳ್ಳೆಯ ಅಂಕಗಳನ್ನು ಕೂಡ ಪಡ್ಕೊತಾರೆ. ನಾವು ಕೂಡ ನಿಮಗೆ ಭರವಸೆಯನ್ನು ಕೊಡ್ತೀವಿ. ಶ್ರೀದೇವಿ ನಮಸ್ತೆ. ನಮಸ್ತೆ. ಮಾಗಡಿ ತಾಲೂಕಿನ ಗವಿ ನಾಗಮಂಗಲದಲ್ಲಿ ಇರ್ತಕ್ಕಂಥ ವಿಜಯ ಪ್ರೌಢಶಾಲೆಯಲ್ಲಿ ನೀನು ಓದ್ತಾ ಇದೆಯಾ? ಓಕೆ ಸರ್. ಏನು ಓದ್ತಾ ಇದೆಯಾ? ಸರ್ 9th ಸ್ಟ್ಯಾಂಡರ್ಡ್. ಇಲ್ಲಿ ಯಾವ ರೀತಿ ಪಾಠ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ? ಸರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ನಮಗೆ ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಸಬ್ಜೆಕ್ಟ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಟೀಚರ್ಸ್ಗಳು ಚೆನ್ನಾಗಿದ್ದಾರೆ. ಆಮೇಲೆ ನಮ್ಗೆ ಇಲ್ಲಿ ಲೈಬ್ರರಿ ಸಿಸ್ಟಮ್ ಆಗಿರ್ಬೋದು, ಲ್ಯಾಬ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಇದೆ ಇಲ್ಲಿ. ಆಮೇಲೆ ವಾತಾವರಣನೂ ನಮಗೆ ಚೆನ್ನಾಗಿ ಹೊಂದ್ಕೊಂತಿದೆ ಸರ್. ಟೀಚರ್ಸ್ಗಳೆಲ್ಲ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ನಮಗೆ ಈ ಶಾಲೆಯಲ್ಲಿರೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ನಾನು. ಇಷ್ಟು ನಮ್ಗೆ ಈ ಶಾಲೆ ಬಗ್ಗೆ ಇರುವ ಗೌರವ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.